ಇನ್ನು ಕೋಲಾರ ಹೇಗೆ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಇದೆಯೋ ಅದೇ ರೀತಿ ಜೆಡಿಎಸ್ಗೂ ಕೂಡ ದೊಡ್ಡ ತಲೆನೋವಾಗಿದೆ ಕೋಲಾರ ಅಭ್ಯರ್ಥಿ ಆಯ್ಕೆ. ಕೋಲಾರದ ಟಿಕೆಟ್ ಘೋಷಣೆಯನ್ನ ದಳಪತಿಗಳು ಮುಂದೂಡಿದ್ದಾರೆ. ಕೋಲಾರದಿಂದ ಮಲ್ಲೇಶ್ ಬಾಬು ಹೆಸರು ಬಹಳ ಪ್ರಬಲವಾಗಿ ಕೇಳಿ ಬರ್ತಾ ಇತ್ತು. ಗೌಡರು ಮಲ್ಲೇಶ್ ಬಾಬು ಹೆಸರು ಘೋಷಣೆ ಮಾಡಿದ್ರು. ಕೊನೆ ಕ್ಷಣದಲ್ಲಿ ಈಗ ಕೋಲಾರ ಅಭ್ಯರ್ಥಿ ಬದಲಾವಣೆ ಆಗ್ತಾ ಇದೆ. ಆಯ್ಕೆಯ ಲೆಕ್ಕಾಚಾರ ಮಲ್ಲೇಶ್ ಜೊತೆ ನಿಸರ್ಗ ನಾರಾಯಣಸ್ವಾಮಿ ಹೆಸರು ಕೂಡ ರೇಸ್ನಲ್ಲಿದೆ. ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ಹೇಗಾಗುತ್ತೆ, ಅದರ ಆಧಾರದ ಮೇಲೆ ಜೆಡಿಎಸ್ ಅಭ್ಯರ್ಥಿ ನಿರ್ಧಾರ ಆಗುವಂತಹ ಲಕ್ಷಣಗಳು ಕಂಡು ಬರ್ತಾ ಇದೆ. ಈಗ ಇವತ್ತೇ ಫೈನಲ್ ಆಗತ್ತೆ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಅನ್ನೋದು. ಕೋಲಾರ ಅಭ್ಯರ್ಥಿಯ ಹೆಸರು ಅಲ್ಲಿ ಕಾಂಗ್ರೆಸ್ನಲ್ಲಿ ಫೈನಲ್ ಆಗ್ತಾ ಇದ್ದಂತೆ ಅದನ್ನ ಗಮನಿಸಿ ಇತ್ತ HDK ಮನೆಯಲ್ಲೂ ಕೂಡ ಸಭೆ ಮಾಡಿ ಅಧಿಕೃತ ಪಟ್ಟಿ ಘೋಷಣೆಯಾಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಆಕಾಂಕ್ಷಿಗಳ ಲಿಸ್ಟ್ ನೋಡ್ತಾ ಇದ್ದೀವಿ. ಮಲ್ಲೇಶ್ ಬಾಬು, ನಿಸರ್ಗ ನಾರಾಯಣಸ್ವಾಮಿ, ಸಮೃದ್ಧಿ ಮಂಜುನಾಥ್, ಇವರಲ್ಲಿ ಕೋಲಾರದ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನೋದು ಸದ್ಯದ ಕುತೂಹಲ. ಕೊನೆ ಕ್ಷಣದಲ್ಲಿ ಆಯ್ಕೆ ಲೆಕ್ಕಾಚಾರ ಬದಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕೋಲಾರ ಪ್ರತಿನಿಧಿ ದೀಪಕ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ದೀಪಕ್, ಈಗ ಮೈತ್ರಿಪಾಳ್ಯದಲ್ಲಿ ಕೋಲಾರ JDS ಪಾಲಾಗಿರುವಂಥದ್ದು. ಈಗ JDSನ ಕೋಲಾರದ ಅಭ್ಯರ್ಥಿ ಯಾರು ಅನ್ನುವಂತಹ ಪ್ರಶ್ನೆ ಇದೆ. ಈಗ ಮೂವರ ಹೆಸರು ಕೇಳಿ ಬರ್ತಾ ಇದೆ. ಮಲ್ಲೇಶ್ ಬಾಬು ಅವರು ಬಹಳ ಪ್ರಬಲ ಆಕಾಂಕ್ಷಿಯಾಗಿದ್ರು, ಅವರ ಹೆಸರು ಕೂಡ ಇತ್ತು. ಈಗ ಕೊನೆ ಕ್ಷಣದಲ್ಲಿ ಬದಲಾವಣೆ ಆಗ್ತಾ ಇರೋದಕ್ಕೆ ಏನ್ ಕಾರಣ? ವೀಣಾ, ಈಗ ಕೊನೆಯ ಕ್ಷಣದಲ್ಲೂ ಕೂಡ ಕೋಲಾರ ಕ್ಷೇತ್ರ JDSಗೆ ಬಿಟ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ಹಾಲಿ ಸಂಸದ ಮುನಿಸ್ವಾಮಿ ಅವರು ಬಿಜೆಪಿಯಲ್ಲಿದ್ದಾರೆ. ಕೇಂದ್ರ ಸರ್ಕಾರ ಏನಿತ್ತು ಅದು ಕೂಡ ಒಂದು 3-4 ಸರ್ವೆಯನ್ನ ಮಾಡಿಸಿದ್ರು. ಅದರಲ್ಲಿ ಬಿಜೆಪಿಗೆ ಒಂದು ರೀತಿಯಾಗಿ ಇಲ್ಲಿ ಪ್ಲಸ್ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇತ್ತು. ಆದ್ರೂ ಕೂಡ ಕೊನೆಯವರೆಗೂ ಕೂಡ ಬಿಜೆಪಿಯವರು ಟಿಕೆಟ್ ಬಿಟ್ಕೊಡೋದಕ್ಕೂ ಕೂಡ ಮುಂದಾಗಿರ್ಲಿಲ್ಲ. ಆದ್ರೆ ಕುಮಾರಸ್ವಾಮಿ ಅವರ ಒಂದು ಒತ್ತಡದಿಂದ ಈಗ JDS ಪಾಲಾಗಿದೆ. ಹೀಗಾಗಿ ಈ ಒಂದು ಕ್ಷೇತ್ರವೂ ಸಹ ಈಗ ಕುಮಾರಸ್ವಾಮಿ ಅವರು ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬಹಳಷ್ಟು ಪಟ್ಟಿ ಹಿಡಿದು JDS ಕ್ಷೇತ್ರವನ್ನ ಪಡ್ಕೊಂಡಿದ್ದಾರೆ. ಒಂದು ವೇಳೆ ಏನಾದ್ರೂ ಹಿನ್ನಡೆ ಆದ್ರೆ ಅದು ಒಂದ್ ರೀತಿಯಾಗಿ NDA ನಲ್ಲಿ ಅವ್ರಿಗೆ ಒಂದ್ ರೀತಿಯಾಗಿ ಹಿನ್ನಡೆ ಆಗ್ಬೋದು. ಹೀಗಾಗಿ ಬಹಳಷ್ಟು ಅಳೆದು ತೂಗಿ ಈ ಬಾರಿ JDS ನ ಅಭ್ಯರ್ಥಿಯನ್ನ ಹಾಕೋದಕ್ಕೆ ಮುಂದಾಗಿದ್ದಾರೆ. ನಿನ್ನೆ ದೇವೇಗೌಡರು ಸಹ ಮಲ್ಲೇಶ್ ಬಾಬು ಅವರೇ ಒಂದು ಅಭ್ಯರ್ಥಿ ಅನ್ನುವಂತಹ ಘೋಷಣೆಯನ್ನ ಮಾಡಿದ್ರು. ಇದಾದಂತಹ ಬಳಿಕ ನಿನ್ನೆ ಏನು ಕುಮಾರಸ್ವಾಮಿ ಅವರ ನಿವಾಸದಲ್ಲಿ ಸಭೆ ನಡೀತು ಕೋಲಾರದ ಪ್ರಮುಖ ಮುಖಂಡರ ಜೊತೆ. ಅಲ್ಲಿ ಕೊನೆ ಕ್ಷಣದಲ್ಲಿ ಮಲ್ಲೇಶ್ ಬಾಬು ಅವರ ಹೆಸರು ಘೋಷಣೆ ಆಗ್ಬಿಡುತ್ತೆ ಅನ್ನುವಂತಹ ಆಸೆಯಲ್ಲಿದ್ರು. ಆದ್ರೆ ಈಗ ಅದಕ್ಕೂ ಕೂಡ ಮುಂದೂಡಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ನ ಅಭ್ಯರ್ಥಿಯ ಘೋಷಣೆ ಇನ್ನೂ ಸಹ ಆಗಿಲ್ಲ. ಯಾಕಂದ್ರೆ ರಮೇಶ್ ಕುಮಾರ್ ಮತ್ತೆ KH ಮುನಿಯಪ್ಪನವರ ಬಣವನ್ನ ಒಗ್ಗೂಡಿಸ್ಕೊಂಡು ಅಭ್ಯರ್ಥಿಯನ್ನ ಘೋಷಣೆ ಮಾಡ್ಬೇಕು ಅಂತ ಈಗ ಸಿದ್ದರಾಮಯ್ಯ ಮತ್ತೆ DK ಶಿವಕುಮಾರ್ ಅವರ ಹೆಗಲ ಮೇಲೆ ರಾಹುಲ್ ಗಾಂಧಿ ಅವರು ಹಾಕಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಏನು ಕಾಂಗ್ರೆಸ್ನ ಅಭ್ಯರ್ಥಿ ಘೋಷಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಅದನ್ನ ನೋಡ್ಕೊಂಡು JDS ನ ಅಭ್ಯರ್ಥಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಬಹುತೇಕ KH ಮುನಿಯಪ್ಪನವರ ಅಳಿಯ ಚಿಕ್ಕ ಪೆದ್ದಣ್ಣ ಏನಿದ್ದಾರೆ ಅವರ ಹೆಸರು ಘೋಷಣೆ ಆಗಲಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಒಂದು ವೇಳೆ ಏನಾದ್ರೂ ಚಿಕ್ಕ ಪೆದ್ದಣ್ಣ ಅವರ ಹೆಸರು ಘೋಷಣೆ ಆದ್ರೆ ಮಲ್ಲೇಶ್ ಬಾಬು ಅವರ ಹೆಸರು ಒಂದ್ ರೀತಿಯಾಗಿ ಬೇರೆ ಅಭ್ಯರ್ಥಿಯನ್ನ ಹಾಕುವಂತ ಸಾಧ್ಯತೆ ಇದೆ. ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ಈಗ ಕುಮಾರಸ್ವಾಮಿ ಅವರು ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಇದ್ರ ನಡುವೆ ಏನು ನಿನ್ನೆ ನಿಸರ್ಗ ನಾರಾಯಣಸ್ವಾಮಿ ಅವ್ರಿಗೂ ಸಹ ಸಾಕಷ್ಟು ಬಲವಂತವನ್ನ ಮಾಡಿದ್ರು, ನೀವು ನಿಂತ್ಕೊಳ್ಳಿ ಅಂತ. ಆದ್ರೆ ಅವರು ಕೂಡ ಯಾಕೆ ಒಪ್ತಾ ಇಲ್ಲ. ಇದ್ರ ನಡುವೆ ಸಮೃದ್ಧಿ ಮಂಜುನಾಥ್ ಅವ್ರಿಗೂ ಒತ್ತಡವನ್ನ ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಆದ್ರೂ ಕೂಡ ಅವರು ಹಿಂದೇಟ್ ಆಗ್ತಾ ಇರ್ತಕ್ಕಂಥದ್ದು. ಈಗ ಆಪ್ಷನ್ ಮಲ್ಲೇಶ್ ಬಾಬು ಅವರಿದ್ದಾರೆ. ಹೀಗಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಯಾರು ಇದ್ದಾರೆ ಅದನ್ನ ನೋಡ್ಕೊಂಡು ಘೋಷಣೆ ಮಾಡೋದಕ್ಕೆ ಈಗ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಸ್ಥಳೀಯ ನಾಯಕರ ಮತ್ತು ಏನಿದ್ರು ರಾಜ್ಯ ಮಟ್ಟದ ನಾಯಕರ ಜೊತೆ ಮಲ್ಲೇಶ್ ಬಾಬು ಅವರು ಉತ್ತಮ ಬಾಂಧವ್ಯವನ್ನು ಹೊಂದಿದ್ದಾರೆ. ಸ್ಥಳೀಯ ಲೀಡರ್ ಗಳನ್ನ ಜೊತೆಗೆ ಅವರು ಅಷ್ಟೊಂದು ಉತ್ತಮವಾಗಿ ಬಾಂಧವ್ಯ ಹೊಂದಿಲ್ಲ. ಹೀಗಾಗಿ ಎಲ್ಲವನ್ನ ಪರಿಗಣಿಸಿ ಸೂಕ್ತವಾದಂತ ಅಭ್ಯರ್ಥಿ ಘೋಷಣೆ ಮಾಡ್ತಕ್ಕಂಥ ಸಾಧ್ಯತೆ ಇವತ್ತಿದೆ. ವೀಣಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ದೀಪಕ್. ಈಗ ನಿಜಕ್ಕೂ ಕುತೂಹಲ ಮೂಡಿಸ್ತಾ ಇದೆ ಕೋಲಾರ ಕ್ಷೇತ್ರದಲ್ಲಿ ಅತ್ತ ಕಾಂಗ್ರೆಸ್ ಇತ್ತ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ ಅಂತ. ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಇಂಟ್ರೆಸ್ಟಿಂಗ್ ಪೊಲಿಟಿಕಲ್ ಅಪ್ಡೇಟ್ಸ್ಗಳು ಬಾಕಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.